ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾವಿವತ್ತು ಬಂದು ಮಾತಾಡ್ತಿರೋ ಟಾಪಿಕ್ ಯಾವ್ದ್ರ ಬಗ್ಗೆ ಅಂದ್ರೆ ದಿವಾಲಿ ಬೋನಸ್ ಬಗ್ಗೆ. ಸೊ ಯಾರಿಗೆಲ್ಲ ಡೌಟ್ ಇದೆ ಬೋನಸ್ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಅಂಡ್ ಯಾರಿಗೆಲ್ಲ ಬರುತ್ತೆ ಅಂತ, ಹೊಸದಾಗಿ ಸೇರಿರೋರಿಗೆ ಬಹಳ ಡೌಟ್ ಇರುತ್ತೆ. ಸೊ ನನಗೆ ಬೋನಸ್ ಸಿಗತ್ತಾ, ಸಿಗಲ್ವಾ, ಸಿಕ್ಕರೆ ಎಷ್ಟು ಸಿಗತ್ತೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಕೊಡ್ತೀನಿ. ಸೊ ಇನ್ನು ಬೋನಸ್ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ನಿಮಗೆ 6 ತಿಂಗಳು ಸರ್ವಿಸ್ ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ 6 ತಿಂಗಳು ಸರ್ವಿಸ್ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಅದರಲ್ಲೂ ಕೆಲವೊಂದು ರೂಲ್ಸ್ ಇದೆ. ಸೊ ಅದು ಯಾವುದು ಅಂತ ನೋಡೋದಾದ್ರೆ ಏಪ್ರಿಲ್ 1, 2024 ಅಂದ್ರೆ 2024 ಏಪ್ರಿಲ್ 1ರಿಂದ ಮಾರ್ಚ್ 31, 2025 ಒಳಗೆ ನಿಮ್ದು 6 ತಿಂಗಳು ಮಿನಿಮಮ್ ಸರ್ವಿಸ್ ಆಗಿರ್ಲೇಬೇಕು. ಸೊ ಯಾರಿಗೆಲ್ಲ ಮಾರ್ಚ್ 31, 2025 ಅದ್ರ ಮೇಲೆ ಜಾಯ್ನಿಂಗ್ ಆಗಿರ್ತೀರಾ, ಸೊ ಅವರಿಗೆಲ್ಲ ಬೋನಸ್ ಈ ಇಯರ್ ಬರ್ದಿಲ್ಲ, ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ಯಾರೆಲ್ಲ ಮಾರ್ಚ್ 31, 2025 ಒಳಗೆ ಜಾಯ್ನ್ ಆಗಿ 6 ತಿಂಗಳು ಸರ್ವಿಸ್ ಕಂಪ್ಲೀಟ್ ಮಾಡಿರ್ತೀರಾ, ಸೊ ಅವರಿಗೆಲ್ಲ ಬೋನಸ್ ಬರುತ್ತೆ. ಅಂಡ್ ಯಾರಿಗೆಲ್ಲ ಮಾರ್ಚ್ 31, 2025 ಒಳಗೆ ಜಾಯ್ನಿಂಗ್ ಆಗಿರುತ್ತೆ ಬಟ್ ನಿಮ್ದು 6 ತಿಂಗಳು ಸರ್ವಿಸ್ ಕಂಪ್ಲೀಟ್ ಆಗಿರೋದಿಲ್ಲ, ಸೊ ಅವರಿಗೂ ಕೂಡ ನೆಕ್ಸ್ಟ್ ಇಯರ್ ಬೋನಸ್ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾರಿಗೆಲ್ಲ ಆರ್ಡರ್ ಕಾಪಿ ಬಂದಿರೋದಿಲ್ಲ, ಸೊ ಅವರಿಗೆಲ್ಲ ಈ ಇಯರ್ ಬೋನಸ್ ಬರೋದಿಲ್ಲ. ನಿಮ್ಗೆ ಆರ್ಡರ್ ಕಾಪಿ ಯಾವಾಗ ಸಿಗುತ್ತಲ್ಲ ಆ ಇಯರ್ ಬೋನಸ್ ಬರಬೇಕಾದ್ರೆ ಆ ಇಯರ್ ಜೊತೆಗೆ ಹಳೆದು ಕೂಡ ಬೋನಸ್ ಸೇರಿ ಬರುತ್ತೆ. ಸೊ 2 ಬೋನಸ್ ಕೂಡ ಸೇರಿ ನಿಮ್ಮ ಆರ್ಡರ್ ಕಾಪಿ ಯಾವಾಗ ಸಿಗುತ್ತಲ್ಲ ಅದು ನೆಕ್ಸ್ಟ್ ಟೈಮ್ ಅಲ್ಲಿ ಸಿಗೋ ಬೋನಸ್ ಜೊತೆಗೆ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮಾರ್ಚ್ 31, 2025 ನೀವು ಆನ್ ಡ್ಯೂಟಿ ಇರಬೇಕು, ಅಂದ್ರೆ ಆನ್ ಸರ್ವಿಸ್ ಅಲ್ಲಿ ಇರಬೇಕು. ಯಾವ ರೀತಿ ಅಂದ್ರೆ ಮಾರ್ಚ್ 31, 2025 ನೀವು ರಿಟೈರ್ಡ್ ಆಗಿದ್ದೀರಾ ಅದಕ್ಕೂ ಮುಂಚೆ, ಅಂದ್ರೆ ಮಾರ್ಚ್ 31, 2025 ಮುಂಚೆ ರಿಟೈರ್ಡ್ ಆಗಿ ಮಾರ್ಚ್ 31ನೇ ತಾರೀಕು ಆನ್ ಡ್ಯೂಟಿಲಿ ಇಲ್ಲ, ಅಥವಾ ನೀವು ರಿಸೈನ್ ಮಾಡಿ ಹೋಗಿದ್ದೀರಾ ಮಾರ್ಚ್ 31, 2025ಕ್ಕೆ ಡ್ಯೂಟಿಲಿ ನೀವಿಲ್ಲ ಅಂದ್ರೆ ನಿಮಗೆ ಬೋನಸ್ ಬರೋದಿಲ್ಲ. ಸೊ ಯಾರೆಲ್ಲ ಮಾರ್ಚ್ 31, 2025 ಡ್ಯೂಟಿಲಿ ಇದ್ದೀರಾ ಅಂದ್ರೆ ಸರ್ವಿಸ್ ಅಲ್ಲಿ ಇದ್ದೀರಾ, ಸೊ ಅವರಿಗೆಲ್ಲ ಬೋನಸ್ ಬರುತ್ತೆ. ಸೊ ಇನ್ನು ಬೋನಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ಪ್ರತಿ ಸಲ ಬಂದಾಗ ಈ ಸಲ ಕೂಡ 13,816 ರೂಪಾಯಿ ಬರ್ಬೋದು ಅಂತ ಅಪ್ರಾಕ್ಸಿಮೇಟ್ ಅಮೌಂಟ್ ಇದೆ ಒಂದು. ಸೊ ಇನ್ನು ಅಫಿಷಿಯಲ್ ಆರ್ಡರ್ ಬಂದಿಲ್ಲದೆ ಇರೋ ಕಾರಣ ಎಷ್ಟು ಅಂತ ಹೇಳೋಕ್ ಆಗಲ್ಲ. ಅಪ್ರಾಕ್ಸಿಮೇಟ್ ಪ್ರತಿ ಸಲ ಬಂದಾಗೆ 13,816 ರೂಪಾಯಿನೇ ಬರ್ಬೋದು. ಇನ್ನು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂದ್ರೆ ದಿವಾಲಿಗಿಂತ ಅಂದ್ರೆ ದೀಪಾವಳಿಗಿಂತ 1 ವಾರ ಮುಂಚೆ ಕ್ರೆಡಿಟ್ ಆಗ್ಬೋದು. ಅಂದ್ರೆ ಈಗ 22ಕ್ಕೆ ದೀಪಾವಳಿ ಇದೆ, ಸೊ ಅದಕ್ಕಿಂತ ಮುಂಚೆ 1 ವಾರದ ಮುಂಚೆ ಆಗ್ಬೋದು ಅಥವಾ ದೀಪಾವಳಿ ಮುಂಚೆನೆ ಆಗತ್ತೆ. ಸೊ ಇನ್ನ ದಿವಾಲಿ ಬೋನಸ್ ತಗೊಳಕ್ಕೆ ಯಾರ್ಯಾರು ಎಲಿಜಿಬಲ್ ಅಂತ ನೋಡೋದಾದ್ರೆ ಯಾರೆಲ್ಲ GDS ಡಾಕ್ ಸೇವಕ್, GDS ಅಲ್ಲಿ ಮತ್ತೆ BPM, ABPM ಹಾಗೂ ಪೋಸ್ಟ್ ಮ್ಯಾನ್, PA, MTS, SA ಸಾರ್ಟಿಂಗ್ ಅಸಿಸ್ಟೆಂಟ್ ಯಾರೆಲ್ಲ ಇದ್ದೀರಾ, ಸೊ ಅವರೆಲ್ಲ ಎಲಿಜಿಬಲ್ ಆಗಿರ್ತಾರೆ. ಸೊ ಎಲ್ಲರಿಗೂ ಕೂಡ ಒಂದೇ ಅಮೌಂಟ್ ಇರುತ್ತೆ ಬೋನಸ್ದು. ಸೊ ಬೋನಸ್ ಅಮೌಂಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇದನ್ನ 60 ದಿನದ TRCA ಮೂಲಕ ಕೊಡ್ತಾರೆ. ಸೊ 60 ದಿನದ TRCA ಬೇಸಿಕ್ ನ 6,000 ರಿಂದ 7,000 ಅಷ್ಟೇ ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಸ್ಯಾಲರಿ ಮೇಲೆ ಬರೋದಿಲ್ಲ. ಸೊ ಬೇಸಿಕ್ ನ 6,000 ರಿಂದ 7,000 ಇಟ್ಕೊಂಡು ಅದ್ರ ಮೇಲೆ 60 ದಿನದ TRCA ಕೊಡ್ತದೆ. ಇನ್ನು ಬೋನಸ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ 13,816 ರೂಪಾಯಿ ಏನಿದೆ, ಸೊ ಅದನ್ನ 12 ತಿಂಗಳಿಗೆ ಡಿವೈಡ್ ಮಾಡಿದ್ರೆ ಪ್ರತಿ ಒಂದು ತಿಂಗಳಿಗೆ 1,151 ರೂಪಾಯಿ ಬರುತ್ತೆ. ಸೊ ಯಾರಿಗೆಲ್ಲ ನಿಮ್ ಬೋನಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ 1,151ನ್ನ ನೀವು ಎಷ್ಟು ಮಂತ್ ಸರ್ವಿಸ್ ಆಗಿದೆ ಅಂದ್ರೆ ಏಪ್ರಿಲ್ 1, 2024 ಮಾರ್ಚ್ 31, 2025 ತನಕ ಎಷ್ಟು ಮಂತ್ ಸರ್ವಿಸ್ ಆಗಿದೆ, ಸೊ ಅಷ್ಟಕ್ಕೆ ಮಲ್ಟಿಪಲ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ ಬೋನಸ್ ಗೊತ್ತಾಗತ್ತೆ ಎಷ್ಟು ಬರುತ್ತೆ ಅಂತ. ಸೊ ಇನ್ನ ಈ ಬೋನಸ್ ನ ನಿಮ್ಮ POSB ಕ್ರೆಡಿಟ್ ಮಾಡಬಹುದು ಅಥವಾ IPPB ಅಕೌಂಟಿಗೆ ಕ್ರೆಡಿಟ್ ಮಾಡಬಹುದು. ಸೊ ಈ ಬೋನಸ್ ಏನಿದೆ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಅದು ಬಿಟ್ಟು ಬೇರೆ ಯಾವ ಬ್ಯಾಂಕ್ ಅಕೌಂಟಿಗೂ ಕ್ರೆಡಿಟ್ ಆಗೋದಿಲ್ಲ. ಸೊ ಇಲ್ಲಿಗೆ ಇಷ್ಟೇ ಬೋನಸ್ ಬಗ್ಗೆ. ಸೊ ಮತ್ತೊಂದ್ಸಲ ಹೇಳ್ತೀನಿ, ಯಾರಿಗೆಲ್ಲ 6 ತಿಂಗಳು ಸರ್ವಿಸ್ ಕಂಪ್ಲೀಟ್ ಆಗಿಲ್ಲ ಮಾರ್ಚ್ 31, 2025 ಒಳಗೆ, ಹಾಗೂ ಯಾರಿಗೆಲ್ಲ ಆರ್ಡರ್ ಕಾಪಿ ಸಿಕ್ಕಿಲ್ಲ, ಸೊ ಅವರಿಗೆಲ್ಲ ನೆಕ್ಸ್ಟ್ ಇಯರ್ ಬರುತ್ತೆ ಬೋನಸ್ ಅದ್ರದ್ದು ಸೇರಿ. ಸೊ ಥ್ಯಾಂಕ್ ಯು ಆಲ್. ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಆಲ್. ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಗಿಲ್ಲ ಮಾರ್ಚ್ 31, 2025 ಒಳಗೆ, ಹಾಗೂ ಯಾರಿಗೆಲ್ಲ ಆರ್ಡರ್ ಕಾಪಿ ಸಿಕ್ಕಿಲ್ಲ, ಸೊ ಅವರಿಗೆಲ್ಲ ನೆಕ್ಸ್ಟ್ ಇಯರ್ ಬರುತ್ತೆ ಬೋನಸ್ ಅದ್ರದ್ದು ಸೇರಿ. ಸೊ ಥ್ಯಾಂಕ್ ಯು ಆಲ್. ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.